ಹಾಯ್ ಹಲೋ ವೆಲ್ಕಮ್ ಟು ಎ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ರುಚಿಕರವಾದಂತಹ ಹೆಲ್ದಿಯಾದಂತಹ ದೋಸೆ ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಕಾಡು ಕೊತ್ತಂಬರಿ ಸೊಪ್ಪಿನ ದೋಸೆಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ಈ ಕಾಡು ಕೊತ್ತಂಬರಿ ಸೊಪ್ಪಿನಲ್ಲಿ ತುಂಬ ಉಪಯೋಗ ಇದೆ. ಸಾಮಾನ್ಯವಾಗಿ ನಮ್ಮ ಹಿತ್ತಲಲ್ಲಿ ತೋಟದಲ್ಲೆಲ್ಲ ಈ ಸೊಪ್ಪು ತುಂಬ ಕಾಣಲಿಕ್ಕೆ ಸಿಗ್ತದೆ. ತುಂಬ ಜನರಿಗೆ ಇದರ ಉಪಯೋಗ ಗೊತ್ತಿಲ್ಲದೆ ಅದನ್ನು ಯೂಸ್ ಮಾಡೋದಿಲ್ಲ. ಈ ಗಿಡದ ಉಪಯೋಗ ಗೊತ್ತಾದರೆ ಖಂಡಿತ ಈ ಗಿಡವನ್ನು ಯೂಸ್ ಮಾಡಿ ತುಂಬ ರೆಸಿಪಿಯನ್ನು ನೀವು ಖಂಡಿತ ಟ್ರೈ ಮಾಡ್ತೀರಾ. ಬನ್ನಿ ಹಾಗಿದ್ರೆ ಕೆಲವೊಂದು ಉಪಯೋಗವನ್ನು ನೋಡುವ. ನೋಡಿ, ಇದು ಕಾಡು ಕೊತ್ತಂಬರಿ ಗಿಡ. ಈ ಗಿಡದ ಸೊಪ್ಪನ್ನು ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ನಮ್ಮ ಬಾಡಿಯಲ್ಲಿ. ಅಸ್ತಮ ಕಾಯಿಲೆಗೆ, ಸಕ್ಕರೆ ಕಾಯಿಲೆಗೆ, ಗ್ಯಾಸ್ಟ್ರಿಕ್ ಸಮಸ್ಯೆಗೆಲ್ಲ ಇದು ತುಂಬ ಉಪಯೋಗ ಆಗಿದೆ. ಈ ಸೊಪ್ಪಿನಲ್ಲಿ ಆಂಟಿ ಆಕ್ಸಿಡೆಂಟ್ ಅಂಶ ಇರೋದ್ರಿಂದ ಇದು ದೇಹದಲ್ಲಿನ ಕಲ್ಮಶಗಳನ್ನೆಲ್ಲ ಹೊರಹಾಕ್ತದೆ. ಮತ್ತು ಇದು ಮಧುಮೇಹ ನಿಯಂತ್ರಣಕ್ಕೆ ತುಂಬ ಉಪಯೋಗ ಆಗಿದೆ. ದಿನ ಬೆಳಗ್ಗೆ ಇದರ ಒಂದು ಎಲೆ ಅಗಿದ್ರೆ ಬಾಯಲ್ಲಿರುವಂತಹ ದುರ್ವಾಸನೆ ಹೋಗ್ತದೆ. ಯಾಕೆಂದರೆ ಇದು ಬಾಯಲ್ಲಿರುವ ಸಲ್ಫರ್ ಅಂಶವನ್ನು ಹೋಗಲಾಡಿಸ್ತದೆ. ಇದರಲ್ಲಿ ಸ್ಟೆರಾಯ್ಡ್ ಅಂಶ ಇರೋದ್ರಿಂದ ಪಾರ್ಕಿಸನ್ನ ಮತ್ತು ಉರಿಯೂತ, ಬಿಳಿತೊನ್ನು ಸಮಸ್ಯೆ, ಕೆಲವರಿಗೆಲ್ಲ ವೈಟ್ ಆಗ್ತದಲ್ಲ, ಅಂಥವರಿಗೆಲ್ಲ ಇದು ರಾಮಬಾಣ. ಇಷ್ಟೆಲ್ಲ ಉಪಯೋಗ ಇರುವಂತಹ ಈ ಕೊತ್ತಂಬರಿ ಸೊಪ್ಪು ಹಾಗೆ ಇನ್ನೂ ತುಂಬ ಉಪಯೋಗ ಇದೆ. ನಾನಿಲ್ಲಿ ಕೆಲವು ಉಪಯೋಗಗಳನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ಈ ಸೊಪ್ಪನ್ನು ಉಪಯೋಗ ಮಾಡಿಕೊಂಡು ನಾವೊಂದು ದೋಸೆಯನ್ನು ಮಾಡುವ. ನೋಡಿ, ಇದಿಲ್ಲಿ ಕಾಡು ಕೊತ್ತಂಬರಿ ಸೊಪ್ಪು. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ತಗೊಂಡಿದ್ದೇನೆ. ಒಂದು ಹಿಡಿಯಾಗುವಷ್ಟು ಸೊಪ್ಪಿದೆ ಇದರಲ್ಲಿ. ಹಾಗೆ ಇದರಲ್ಲಿ 4 ಕಪ್ ಆಗುವಷ್ಟು ಅಕ್ಕಿ, ತೊಳೆದು ನೆನೆ ಹಾಕಿದಂತಹ ಅಕ್ಕಿ, ಒಂದು 6 ಗಂಟೆ ಹೊತ್ತು ನೆನೆ ಹಾಕಿದಂತಹ ಅಕ್ಕಿ. ಇದನ್ನು ನಾನು ಚೆನ್ನಾಗಿ ತೊಳೆದು ಇಟ್ಟುಕೊಂಡಿದ್ದೇನೆ. ಇನ್ನು ಇದರ ದೋಸೆಯನ್ನು ರೆಡಿ ಮಾಡಿಕೊಳ್ಳುವ. ಈ 4 ಕಪ್ ಆಗುವಷ್ಟು ಅಕ್ಕಿಗೆ ನೋಡಿ, ಇಲ್ಲಿ ನಾನು 1 ಕಪ್ ಆಗುವಷ್ಟು ತುರಿದಂತಹ ಕಾಯಿ ಇಷ್ಟನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. 4 ಕಪ್ ಅಕ್ಕಿ, 1 ಕಪ್ ಆಗುವಷ್ಟು ತುರಿದಂತಹ ಕಾಯಿ, ಹಾಗೆ 1 ಹಿಡಿಯಾಗುವಷ್ಟು ಕಾಡು ಕೊತ್ತಂಬರಿ ಸೊಪ್ಪು, ಹಾಗೆ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಆಗುವಷ್ಟು ಉಪ್ಪು. ಇಷ್ಟನ್ನು ಹಾಕಿ ನಾವು ದೋಸೆಯನ್ನು ರೆಡಿ ಮಾಡಿಕೊಳ್ಳುವ. ದೋಸೆ ರೆಡಿ ಮಾಡಿಕೊಳ್ಳಲಿಕ್ಕೆ ನೋಡಿ, ನಾನಿಲ್ಲಿ ಈ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಚೆನ್ನಾಗಿ ಸಣ್ಣಗೆ ಕಟ್ ಮಾಡಿದ್ದೇನೆ. ನಾನಿಲ್ಲಿ ಗ್ರೈಂಡರಲ್ಲಿ ರುಬ್ಬುವ ಕಾರಣ ಇದನ್ನು ಸಣ್ಣಗೆ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ. ನೀವು ಮಿಕ್ಸಿ ಜಾರಲ್ಲಿ ರುಬ್ಬುವುದಾದರೂ ಸಹ ಇದನ್ನು ಸಣ್ಣಗೆ ಕಟ್ ಮಾಡಿಕೊಳ್ಳಿ, ಯಾಕಂದರೆ ಅದು ರುಬ್ಬಲಿಕ್ಕೆ ಸುಲಭ ಆಗ್ತದೆ. ಈ ರೀತಿ ಎಲ್ಲವನ್ನು ಹಾಕಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಆ್ಯಡ್ ಮಾಡಿಕೊಂಡು ನುಣ್ಣಗೆ ರುಬ್ಬಿಕೊಳ್ಬೇಕು. ನೋಡಿ, ನಾನಿಲ್ಲಿ ಈ ಕಪ್ಪಲ್ಲಿ ಅಕ್ಕಿಯನ್ನು ಅಳತೆಗೆ ತಗೊಂಡಿದ್ದೇನೆ. ಫಸ್ಟಿಗೆ ರುಬ್ಬಿಕೊಳ್ಳುವಾಗ ನಾನಿಲ್ಲಿ ಗ್ರೈಂಡರಿಗೆ ಒಂದು 2 ಕಪ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡಿದ್ದೇನೆ. ನೋಡಿ, ಇದೀಗ ರುಬ್ಬಿಕೊಂಡಂತಹ ಮಿಶ್ರಣ. ನಮ್ಮ ಹಿಟ್ಟು ಈ ಕನ್ಸಿಸ್ಟೆನ್ಸಿಯಲ್ಲಿ ಇದೆ. ಹಾಗೆ ನಾನು ಗ್ರೈಂಡರ್ ತೊಳೆದು ಕೂಡ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡಿದ್ದೇನೆ. ನಮ್ಮ ದೋಸೆ ಹಿಟ್ಟು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಲಿ. ತೆಂಗಿನ ತುರಿ ಬೇಕಿದ್ರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡಿಕೊಳ್ಳಬಹುದು. ತುಂಬ ಹಾಕಿಕೊಳ್ಳಿಕ್ಕೆ ಹೋಗಬೇಡಿ, 1.5 ಕಪ್ ಆಗುವಷ್ಟು ಸಾಕು. ಈ ರೀತಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ನಮ್ಮ ಹಿಟ್ಟು ರೆಡಿಯಾಗಿದೆ. ಸ್ನೇಹಿತರೆ, ಈ ದೋಸೆಗೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಮಕ್ಕಳಿಗೆಲ್ಲ ಈ ರೀತಿ ದೋಸೆ ಮಾಡಿಕೊಟ್ರೆ ಗ್ರೀನ್ ದೋಸೆ ಅಂತ ಖುಷಿಯಲ್ಲಿ ತಿನ್ನಬಹುದು. ಹಾಗೆ ಹೆಲ್ದಿಯಾಗಿ ಕೂಡ ಇರ್ತದೆ. ಸ್ನೇಹಿತರೆ, ಹಾಗಿದ್ರೆ ನಿಮ್ಮ ಹಿತ್ತಲಲ್ಲಿ ಅಥವಾ ತೋಟದಲ್ಲಿ ಈ ಕಾಡು ಕೊತ್ತಂಬರಿ ಸೊಪ್ಪಿನ ಗಿಡ ಇದ್ದರೆ ಖಂಡಿತ ಒಂದ್ಸಲ ಈ ದೋಸೆಯ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ನಾವೊಂದು ಕಬ್ಬಿಣದ ತವವನ್ನು ಸ್ಟವ್ ಮೇಲಿಟ್ಟು ಸ್ಟವ್ ಹಚ್ಚಿ, ತವ ಬಿಸಿಯಾದ ತಕ್ಷಣ ನೋಡಿ ಈ ರೀತಿ ಸ್ವಲ್ಪ ಎಣ್ಣೆಯನ್ನು ಸವರಿಕೊಳ್ತಾ ಇದ್ದೇವೆ. ಎಣ್ಣೆ ಸವರಿಕೊಂಡು ನೋಡಿ ಈ ರೀತಿ ದೋಸೆ ಹಾಕಿಕೊಂಡ್ರೆ ಆಯಿತು. ನಾವು ಯಾವ ರೀತಿ ಉದ್ದಿನ ದೋಸೆ ಎಲ್ಲ ಹಾಕಿಕೊಳ್ತೇವೋ ಅದೇ ರೀತಿ
ದೋಸೆ ಹಾಕಿಕೊಂಡ್ರಾಯ್ತು. ನೋಡಿ, ಈ ರೀತಿ ಹಾಕಿಕೊಂಡ್ರಾಯ್ತು. ತೆಳು ಬೇಕಿದ್ರೆ ತೆಳು ಹಾಕಿಕೊಳ್ಳಿ, ದಪ್ಪ ಬೇಕಿದ್ರೆ ದಪ್ಪ ಕೂಡ ಹಾಕಿಕೊಳ್ಬೋದು. ಇನ್ನಿದು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಬೇಯಲಿ. ನೋಡಿ, ನಮ್ಮ ದೋಸೆ ಈಗ ರೆಡಿ ಆಯಿತು. ಬೇಕಿದ್ರೆ ಮೇಲಿಂದ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಿಕೊಳ್ಬಹುದು, ಬೇಡದಿದ್ದರೆ ಬೇಡ, ಅದು ಆಪ್ಷನಲ್. ಬೇಕಿದ್ರೆ ಹಾಕಿಕೊಳ್ಳಿ. ಇನ್ನು ಈ ರೀತಿ ನಿಧಾನಕ್ಕೆ ದೋಸೆಯನ್ನು ತೆಗೆದ್ರೆ ನಮಗೆ ರುಚಿ ರುಚಿಯಾದಂತಹ ದೋಸೆ ರೆಡಿ ಆಯಿತು. ಪುನಃ ಅದೇ ರೀತಿ ಎಲ್ಲ ಹಿಟ್ಟನ್ನು ದೋಸೆ ಮಾಡಿಕೊಂಡ್ರಾಯ್ತು. ರುಚಿ ರುಚಿಯಾದಂತಹ ಕಾಡು ಕೊತ್ತಂಬರಿ ಸೊಪ್ಪಿನ ದೋಸೆ ರೆಡಿ ಆಗ್ತದೆ. ಸ್ನೇಹಿತರೆ, ಹಾಗಿದ್ರೆ ಈ ದೋಸೆ ರೆಸಿಪಿಯನ್ನು ಎಲ್ಲರೂ ಒಂದ್ಸಲ ಖಂಡಿತ ಟ್ರೈ ಮಾಡ್ತೀರಲ್ಲ? ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ಆರೋಗ್ಯಕರ ದೋಸೆಯನ್ನು ಎಲ್ಲರೂ ಒಂದ್ಸಲ ಟ್ರೈ ಮಾಡಲೇಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.